ಕಲ್ಯಾಣದೊಳಗೆ ಮುಗ್ಧ ಸಂಗಯ್ಯ ಅಂತ 18-19 ವರ್ಷದ ತರುಣ ಶರಣ ಮುಗ್ಧ ಸಂಗಯ್ಯ. ಮುಗ್ಧ ಸಂಗಯ್ಯ ಅಂತಂದ್ರೆ ಬಸವಣ್ಣವರಿಗೆ ಬಹಳ ಪ್ರೀತಿ. ಬಸವಣ್ಣನ ಧರ್ಮ ಪತ್ನಿಯರಾಗಿರ್ತಕ್ಕಂಥ ನೀಲಾಂಬಿಕೆ ಗಂಗಾಂಬಿಕೆಯರಿಗೂ ಕೂಡ ಬಹಳ ಅಂದ್ರೆ ಬಹಳ ಪ್ರೀತಿ. ಯಾಕೆ ಅಷ್ಟೊಂದು ಪ್ರೀತಿ ಇದ್ರು ಆ ಸಂಗಯ್ಯನ ಮ್ಯಾಲ ಬಸವಣ್ಣನವರು ಅಂತಂದ್ರ, ನೀಲಾಂಬಿಕೆ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿತ್ತು ಬಸವಣ್ಣವರಿಗೆ. ಆ ಮಗು ದೀಡ್ ವರ್ಷ ಆಗೋದ್ರೊಳಗ ಪಾಪ ಆ ಮಗು ತೀರ್ಕೊಂಡು ಬಿಟ್ಟಿತ್ತು. ನೀಲಮ್ಮಳಿಗೆ ಬಹಳ ದುಃಖ ಆಗಿತ್ತು, ಗಂಗಮ್ಮಳಿಗೂ ಕೂಡ ಬಹಳ ದುಃಖ ಆಗಿತ್ತು. ಆ ಮಕ್ಕಳಿಲ್ಲ ಅಥವಾ ಇದ್ದಿರ್ತಕ್ಕಂಥ ಮಗು ತೀರಿಕೊಂಡಿರ್ತಕ್ಕಂಥ ಒಂದು ದುಃಖ ಈ ಮುಗ್ಧ ಸಂಗಯ್ಯ ಕಲ್ಯಾಣಕ್ಕೆ ಬಂದಿ ಸೂತ್ರಗಳನ್ನು ಅಳವಡಿಸಿಕೊಳ್ತಾನ. ಆತ ಕೇವಲ ಮನುಷ್ಯನಾಗಿ ಇರುವುದಿಲ್ಲ, ಆತ ಮಹಾದೇವನಾಗ್ತಾನೆ ಅಂತಾರೆ ನಮ್ಮ ಶಿವಶರಣರು. 7 ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಆಗದೆ ಇದ್ದ ಪಕ್ಷದಲ್ಲಿ ಒಂದಾದರೂ ಕೂಡ ನಿನ್ನ ಜೀವನದೊಳಗೆ ಅಳವಡಿಸಿಕೊಳ್ಳಪ್ಪ, ನೀವು ಉದ್ಧಾರ ಆಗ್ತೀಯ ಅಂತಾರ ನಮ್ಮ ಶಿವಶರಣರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ ಅಂತಂದ್ರೆ ಕಳ್ಳತನ ಮಾಡಕ್ಕೆ ಹೋಗಬೇಡ, ಅದೊಂದು ಬಹಳ ದೊಡ್ಡ ಪಾಪ. ಒಬ್ಬ ವ್ಯಕ್ತಿ ಬಹಳ ಕಷ್ಟಪಟ್ಟು ದುಡಿದು ದಣಿದು 4 ದುಡ್ಡು ಗಳಿಸ್ತಾನ. ಆ ಗಳಿಸಿರ್ತಕ್ಕಂಥ ಹಣ ಯಾರಾದ್ರೂ ಕೂಡ ಕದ್ರು ಅಂತಂದ್ರ ಅವನಿಗೆ ಎಷ್ಟು ದುಃಖ ಆಗ್ಲಿಕ್ಕಿಲ್ಲ, ಎಷ್ಟು ನೋವು ಆಗ್ಲಿಕ್ಕಿಲ್ಲ. ಯಾಕ? ಆ ಹಣದ ಮೇಲೆ ತನ್ನ ಬದುಕನ್ನ ಕಟ್ಕೋಬೇಕು ಅಂತ ಕುಂತಿರ್ತಾನ ಆ ವ್ಯಕ್ತಿ. ಮೊನ್ನೆ ಕೇಳಿರಬಹುದು ನೀವು, ಒಂದು ನ್ಯೂಸ್ ಬಂದಿತ್ತು ಟಿವಿಯಲ್ಲಿ. ಮಗಳ ಮದುವೆ ನಡೆದದ, ವರದಕ್ಷಿಣೆ ಕೊಡಬೇಕು ಅಂತ ತಿಳ್ಕೊಂಡು ದುಡ್ಡು ತಂದಾನ. ಮದುವೆ ಮಂಟಪದೊಳಗ ಆ ದುಡ್ಡು ಯಾರೋ ಕದ್ದು ಬಿಟ್ರು. ವರನ ಕಡೆಯವರು ದುಡ್ಡು ಕೇಳಿದ್ರು, ಯಾರೋ ಕದ್ದು ಬಿಟ್ಟಿದ್ರು. ಯಾರೋ ಕದ್ದಾರ ಅಂತಂದ್ರೆ ಅವ್ರು ನಂಬಲಿಲ್ಲ. ಮದುವೆ ಮುರಿತು, 4 ಮಂದ್ಯಾಗ ಅಪಮಾನ ಆಯ್ತಲ್ಲ ಅಂತ ತಿಳ್ಕೊಂಡು ಪಾಪ ಮನೆಗೆ ಬಂದು ಊರ್ಲ್ ಹಾಕೊಂಡ ತಂದಿನ ಸತ್ ಬಳಕ ನಾನರ ಯಾಕಿರ್ಬೇಕು ಅಂತ ತಿಳ್ಕೊಂಡು ಪಾಪ ಆ ಕನ್ಯಾನೂ ಕೂಡ ಊರ್ಲ್ ಹಾಕೊಂಡು ಸತ್ತಳು. ಯಾಕ? ಕಳಬೇಡ. ಒಬ್ಬ ಗಳಿಸಿರ್ತಕ್ಕಂಥ ಆಸ್ತಿಯನ್ನ ಕದಿಯುವುದರಿಂದ ಇಂತಿಂಥ ಅನಾಹುತಗಳು ಆಗ್ತವ. ಅದಕ್ಕೆ ಬಸವಣ್ಣನವರ 7 ಸೂತ್ರಗಳಲ್ಲಿ ಮೊದಲನೆಯ ಸೂತ್ರ ಕಳಬೇಡ, ಕಳ್ಳತನ ಮಾಡಬೇಡಪ್ಪ. ಅದೊಂದು ಬಹಳ ದೊಡ್ಡ ಪಾಪದ ಕೆಲಸ. ಕಳಬೇಡ, ಕೊಲಬೇಡ, ಹಿಂಸೆ ಮಾಡಬೇಡ. ಹಿಂಸೆ ಮಾಡಬೇಡ, ಕೊಲ್ಲಬೇಡ ಅಂತಂದ್ರೆ ಒಂದು ಜೀವ ತೆಗೆಯುವುದು ಅಷ್ಟೇ ಅಲ್ಲ, ಒಬ್ಬರ ಮನಸ್ಸಿಗೆ ನೋವು ಮಾಡ್ದಿ ಅಂತಂದ್ರೂ ಕೂಡ ಅದು ಹಿಂಸೆ ಅಂತ ಅನ್ನಿಸ್ಕೊಳ್ತದ. ಸಕಲ ಜೀವಾತ್ಮರಿಗೂ ಕೂಡ ಲೇಸನ್ನೇ ಬಯಸುವಂತಾರ ನಮ್ಮ ಶಿವಶರಣರು. ಮನುಷ್ಯರಿಗಷ್ಟೇ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳಲ್ಲಿಯೂ ಕೂಡ ಪರಮಾತ್ಮ ಅದನ ಅನ್ನೋ ಭಾವನೆಯಿಂದ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಸಂಗಮನಾಥನನ್ನ ಕಾಣುವಂತರ ಬಸವಣ್ಣನವರು. ಕೊಲಬೇಡ, ಹಿಂಸೆ, ಹುಸಿಯ ನುಡಿಯಲು ಬೇಡ, ಎಂದಿಗೂ ಸುಳ್ಳು ಮಾತಾಡಕ್ಕೆ ಹೋಗ್ಬೇಡಪ್ಪ. ನಮ್ಮ ಸಂವಿಧಾನದಲ್ಲಿ ಸತ್ಯಮೇವ ಜಯತೆ ಎಂಬತಕ್ಕಂಥ ಒಂದು ಮಂತ್ರ ಅದ. ಯಾವಾಗಲೂ ಕೂಡ ಸತ್ಯವೇ ಗೆಲ್ಲುತ್ತದೆ. ಅದಕ್ಕೆ ಸುಳ್ಳಿಗೆ ಎಂದಿಗೂ ಕೂಡ ಆಯುಷ್ಯ ಕಡಿಮೆ. ಎಂದಿಗೂ ಕೂಡ ಸುಳ್ಳು ಮಾತಾಡಕ್ಕೆ ಹೋಗಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಸಿಟ್ಟಿಗೆ ಹೇಳಕ್ ಹೋಗ್ಬೇಡ. ಒಬ್ಬರ ಮೇಲೆ ಸಿಟ್ಟಿಗೆ ಹೇಳಕ್ ಹೋಗಬೇಡ. ಯಾಕ? ಸಿಟ್ಟು ಅದು ಬಹಳ ಕೆಟ್ಟ. ಸಿಟ್ಟು ತನ್ನ ವೈರಿ
ಶಾಂತಿ ಪರರ ವೈರಿ. ಅದಕ್ಕೆ ಯಾವಾಗಲೂ ಕೂಡ ನೀ ಶಾಂತನಾಗಿ ಇರು, ಸಮಾಧಾನ ಆಗಿ ಇರು. ಅದಕ್ಕೆ ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಒಬ್ಬರು ನಿಂದ ಮಾಡಕ್ ಹೋಗ್ಬೇಡ, ಒಬ್ಬರು ಟೀಕಾ ಮಾಡಕ್ ಹೋಗ್ಬೇಡ, ಒಬ್ಬರು ಟಿಪ್ಪಣಿ ಮಾಡಕ್ ಹೋಗ್ಬೇಡ, ತನ್ನ ಬಣ್ಣಿಸಬೇಡ. ನಾನ ಶ್ರೇಷ್ಠ ಎಂಬತಕ್ಕಂಥ ಒಂದು ಅಜ್ಞಾನದೊಳಗೆ ಇರಾಕ್ ಹೋಗ್ಬೇಡ. ನಿನ್ನನ್ನು ನೀನು ಬಣ್ಣನೆಯನ್ನ ಮಾಡ್ಕೊಳ್ಳಕ್ ಹೋಗ್ಬೇಡ. ಇದಿರು ಹಳಿಯಲು ಬೇಡ. ತಂದಿಗೆ ಎದುರು ಮಾತಾಡಕ್ ಹೋಗ್ಬೇಡ, ತಾಯಿಗೆ ಎದುರು ಮಾತಾಡಕ್ ಹೋಗ್ಬೇಡ, ಗುರು ಹಿರಿಯರಿಗೆ ಎದುರು ಮಾತಾಡಕ್ ಹೋಗ್ಬೇಡ. ಸತ್ಯ ಒಂದು ಮಗು ಹೇಳಿದ್ರು ಕೂಡ ಅದನ್ನು ಸ್ವೀಕರಿಸ್ತಕ್ಕಂಥ ಗುಣ ನಿನ್ನಲ್ಲಿ ಇದ್ದಿದ್ದೇ ಆದ್ರೆ ನೀನ ಶಿವ ಆಗುತ್ತಿ ಅಂತಾರ ಬಸವಣ್ಣವರು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಪರಮಾತ್ಮ ಒಲಿಬೇಕಾಗಿತ್ತು ಅಂತಂದ್ರೆ ಎರಡೂ ಬೇಕು. ಒಳಗಿನ ಮನಸ್ಸು ಕೂಡ ಪವಿತ್ರ ಇರಬೇಕು, ಹೊರಗಿನ ನಮ್ಮ ನಡೆಯೂ ಕೂಡ ಪವಿತ್ರ ಇರಬೇಕು. ಯಾವಾಗ ಈ ಅಂತರಂಗ ಮತ್ತು ಬಹಿರಂಗ ಪವಿತ್ರ ಆಗ್ತದ, ಆವಾಗ ನೀನು ಪರಿಶುದ್ಧ ಅಪ್ಪ. ನೀನು ಕೂಡ ಪರಮಾತ್ಮನ ಸ್ವರೂಪ ಅಂತಾರೆ ವಿಶ್ವಗುರು ಬಸವಣ್ಣವರು. ಕಲ್ಯಾಣ ನಮ್ಮ ಯಂಕಂಚಿಯ ಪರಮ ಪೂಜ್ಯರು ದಯಮಾಡಿಸಿದ್ದಾರೆ. ಜೋರಾದ ಚಪ್ಪಾಳಿಯೊಂದಿಗೆ ಬರಮಾಡಿಕೊಳ್ಳೋಣ. ಆ ಪರಮ ಪೂಜ್ಯರು ತಮ್ಮ ಭಾಗದಲ್ಲಿ ಅನೇಕ ಪಾಠ, ಪ್ರವಚನ, ಧರ್ಮೋತ್ತೇಜಕ ಸಭೆಗಳನ್ನು ಮಾಡಿ ಈ ನಾಡಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥವರು ನಮ್ಮ ಪೂಜ್ಯರಾಗಿರ್ತಕ್ಕಂಥ ಯಂಕಂಚಿಯ ಅಜ್ಜನವರು. ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಗೌರವಿಸೋಣ. ಈ ರೀತಿಯಾಗಿ ಬಸವಣ್ಣನವರು ಈ ಜಗತ್ತಿಗೆ ಅಮೂಲ್ಯವಾಗಿರತಕ್ಕಂಥ ವಚನ ಸಾಹಿತ್ಯವನ್ನು ಕೊಟ್ಟಿರತಕ್ಕಂಥವರು. ಬಸವಣ್ಣನ ಕಲ್ಯಾಣ ತಂಗಿ ದಿವಸ ಕೇಳಕತ್ತೀರಲ್ಲ, ಯಾವ ರೀತಿಯಾಗಿ ಇದೇ ಬಸವಣ್ಣನ ಕಲ್ಯಾಣ. ಎಂಥೆಂಥ ಮಹಾನ್ ಕ್ರಾಂತಿಯನ್ನ ಮಾಡ್ತಾ ಇದ್ದಾರೆ ಬಸವಣ್ಣನವರು. ತಮ್ಮ ಸತ್ಯ ಶುದ್ಧವಾಗಿರ್ತಕ್ಕಂಥ ನುಡಿ ಮತ್ತು ನಡೆಯಿಂದ ಸಮಾಜದ ಅಂಕು ಡೊಂಕುಗಳನ್ನು ಯಾವ ರೀತಿಯಾಗಿ ತಿದ್ದುತ್ತಾ ಇದ್ದಾರೆ ಎಂಬತಕ್ಕಂಥ ವಿಚಾರ ನಾವು ನಿತ್ಯವೂ ಕೂಡ ಪ್ರವಚನದಲ್ಲಿ ಕೇಳ್ತಾ ಬರ್ತಾ ಇದ್ದೇವೆ. ಮುಗ್ಧ ಸಂಗಯ್ಯ, ಲಕ್ಷ ಕೊಟ್ಟು ಕೇಳಕತ್ತೀರಿ ತಂಗಿ? ಲಕ್ಷ ಈ ಕಡೆನೇ ಐತಿಲ್ಲ. ನಾವು ಶಿವಯೋಗ ಮಂದಿರದಾಗ ಪಾಠ ಕಲಿತಕ್ಕಂಥ ಸಂದರ್ಭದೊಳಗೆ ಬಹುತೇಕ ಅಜ್ಜಾರಿಗೆ ನೆನಪಿರ್ಬೇಕು. ಗಡಿಗೌಡಗಾಂವ್ ಅಜ್ಜಾರಿಗೆ ಕೆಳದಿ ಪಟ್ಟದ ದೇವ್ರಂತ ತಿಳ್ಕೊಂಡು ನಮಗೆ ಪಾಠ ಕಲ್ಸವ್ರು. ಅಲ್ಲಿ ಒಂದು ದೊಡ್ಡ ಬೇವಿನ ಗಿಡ ಅದ. ಆ ಬೇವಿನ ಗಿಡದ ಕೆಳಗೆ ನಮಗೆ ಅವರು ಪಾಠ ಹೇಳ್ತಿದ್ರು. ಬಹಳ ಚಂದ ಪಾಠ ನಡೆದದ. ಎಲ್ಲರೂ ಲಕ್ಷ ಕೊಟ್ಟು ಕೇಳಾಕತ್ತೀವಿ. ನಮ್ಮ ಜೊತೆಗೆ ಇನ್ನೊಬ್ಬರು ಮರದೇವ್ರಿದ್ರು. ಅವರಿಗೆ ಸ್ವಲ್ಪ ಈ ಹಾವು, ಚೇಳು, ಮಲ, ಇಣಚಿ ಇವುಗಳಂದ್ರೆ ಬಹಳ ಪ್ರೀತಿ ಅವರಿಗೆ. ಪಾಠ ಹೇಳಕತ್ತಾರ ಅಜ್ಜಾರು. ಏನ್ರೀ ದೇವ್ರು, ನಾವ್ ಹೇಳಿದ್ದು ನಿಮ್ ತಲೆಯಾಗ ಹೋತೋ ಇಲ್ವೋ ಅಂತ ಕೇಳೋರು ಅಜ್ಜಾರು. ಬಾಲ ಉಳ್ದೈತ್ರಿ ಅಂದ್ರ ಅವರು. ಎಲ್ಲರಿಗೆ ಆಶ್ಚರ್ಯ, ಬಾಲ ಉಳ್ದೈತಿ, ಎಲ್ಲಿ ಬಾಲ ಉಳ್ದೈತಿ ಅಂತ ಅಜ್ಜಾರು ಕೇಳಿದ್ರು. ಅಲ್ಲಿ ಗ್ವಾಡಿ ಒಳಗೆ ಒಂದಿಟ್ಟು ಸಂದಿತ್ತು. ಆ ಸಂದಿನೊಳಗೆ ಹಾವು ಹೋಗಕತ್ತಿತ್ತು. ಬಾಲ ಅಟ್ಟ ಉಳಿದಿತ್ತು. ಅದಕ್ಕೆ ಬಾಲ ಉಳ್ದೈತ್ರಿ ಅಜ್ಜಾರ ಅಂದ್ರು. ಲಕ್ಷ ಆ ಕಡೆ ಇತ್ತು. ಲಕ್ಷ ಕೊಟ್ಟೆ ಕೇಳಕತ್ತೀರಲ್ಲ. ಮುಗ್ಧ ಸಂಗಯ್ಯ, ಸ್ವಲ್ಪ ಏಕಾಗ್ರತೆ ಬಂದ್ರೆ ನಾನು ಚೆನ್ನಾಗಿ ಹೇಳಬಹುದು ನಿಮಗೆ. ಜಯ ನಮ ಪರಾಪತೆ ಶಿವ ಹರ ಹರ ಮಹಾದೇವ. ಕಲ್ಯಾಣದೊಳಗೆ ಮುಗ್ಧ ಸಂಗಯ್ಯ ಅಂತ 18-19 ವರ್ಷದ ತರುಣ ಶರಣ ಮುಗ್ಧ ಸಂಗಯ್ಯ. ಮುಗ್ಧ ಸಂಗಯ್ಯ ಅಂತಂದ್ರೆ ಬಸವಣ್ಣವರಿಗೆ ಬಹಳ ಪ್ರೀತಿ. ಬಸವಣ್ಣನ ಧರ್ಮ ಪತ್ನಿಯರಾಗಿರ್ತಕ್ಕಂಥ ನೀಲಾಂಬಿಕೆ, ಗಂಗಾಂಬಿಕೆಯರಿಗೂ ಕೂಡ ಬಹಳ ಅಂದ್ರೆ ಬಹಳ ಪ್ರೀತಿ. ಯಾಕೆ ಅಷ್ಟೊಂದು ಪ್ರೀತಿ ಇದ್ರು ಆ ಸಂಗಯ್ಯನ ಮ್ಯಾಲ ಬಸವಣ್ಣನವರು ಅಂತಂದ್ರ, ನೀಲಾಂಬಿಕೆ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿತ್ತು ಬಸವಣ್ಣವರಿಗೆ.
ಆ ಮಗು ವರ್ಷ 1.5 ವರ್ಷ ಆಗೋದ್ರೊಳಗ ಪಾಪ ಆ ಮಗು ತೀರ್ಕೊಂಡು ಬಿಟ್ಟಿತ್ತು. ನೀಲಮ್ಮಳಿಗೆ ಬಹಳ ದುಃಖ ಆಗಿತ್ತು, ಗಂಗಮ್ಮಳಿಗೂ ಕೂಡ ಬಹಳ ದುಃಖ ಆಗಿತ್ತು. ಆ ಮಕ್ಕಳಿಲ್ಲ ಅಥವಾ ಇದ್ದಿರ್ತಕ್ಕಂಥ ಮಗು ತೀರಿಕೊಂಡಿರ್ತಕ್ಕಂಥ ಒಂದು ದುಃಖ. ಈ ಮುಗ್ಧ ಸಂಗಯ್ಯ ಕಲ್ಯಾಣಕ್ಕೆ ಬಂದಿದ್ರು. ಬಹಳ ವರ್ಷದಿಂದ ಬಸವಣ್ಣವ್ರ ಕೈಯಾಗ ಬೆಳೆದ್ರು. ತಮ್ಮ ಮಗನಂಗ ಕಾಣ್ತಿದ್ರು ಬಸವಣ್ಣನವರು ಆ ಮುಗ್ಧ ಸಂಗಯ್ಯನವರಿಗೆ. ವಯಸ್ಸು 18-19 ಆದರೂ ಕೂಡ ಮನಸ್ಸು ಮಾತ್ರ 8-10 ವರ್ಷದ ಮಕ್ಕಳ ಮನಸ್ಸು. ಗೊತ್ತಾತಲ್ರಿ ಮನ ಹೇಳಕತ್ತಿದ್ದು? ವಯಸ್ಸು ಹೆಚ್ಚಿಗಾಗ್ಯದ, ಆದ್ರ ಬುದ್ಧಿ ಮತ್ತು ಮನಸ್ಸು ಸಣ್ಣ ಮಕ್ಕಳ ಮನಸ್ಸು, ಸಣ್ಣ ಮಕ್ಕಳ ಬುದ್ಧಿ ಇದ್ದಂಗ. ಇವರ ಕಾಯಕ ಏನು ಅಂತಂದ್ರೆ ಬಸವಣ್ಣವರ ಲಿಂಗ ಪೂಜೆಗೆ ಬೇಕಾಗ್ತಕ್ಕಂಥ ವ್ಯವಸ್ಥೆ ಮಾಡೋದು. ಮುಖ್ಯವಾಗಿ ಬಸವಣ್ಣನವರ ಲಿಂಗ ಪೂಜೆಗೆ ಹೂವ ಪತ್ರಿ ತರು ಕಾಯಕ ಮುಗ್ಧ ಸಂಗಯ್ಯನವರ ಕಾಯಕ. ಸ್ವಲ್ಪ ಯಾಕೋ ಕಡಿಮೆ ಮಾಡ್ತಮ್ಮ, ಎಟ್ಟಿಟ್ಟಿ. ಒಂದು ದಿವಸ ಏನಾಗ್ಯದ ಅಂತಂದ್ರೆ ಮುಗ್ಧ ಸಂಗಯ್ಯನವರು ಹೂವ ಪತ್ರಿ ತರ್ತಕ್ಕಂಥ ಸಂದರ್ಭ. ಆ ಸಂದರ್ಭದೊಳಗ ಒಂದು 3-4 ಜನ ಜಂಗಮರು ಮಾತಾಡಕತ್ತಿದ್ರು. ಇಲ್ಲ, ಬಸವಣ್ಣವರ ಮಹಾಮನಿಯೊಳಗ ಆನಂದದಿಂದ ಪ್ರಸಾದ ಮಾಡಿದ್ವಿ. ಬಸವಣ್ಣವ್ರು ಏನು ಪಡಿ ಕೊಟ್ಟಿದ್ರಲ್ಲ, ಆ ಪಡಿ ತಗೊಂಡು ವೇಶ್ಯೆಯ ಮನೆಗೆ ಹೋಗಿದ್ವಿ. ಆ ವೇಶ್ಯೆಯ ಮನೆಯೊಳಗ ಏನದು ಸ್ವರ್ಗ ಸುಖ ಸ್ವರ್ಗ ಸುಖ ಅಂತ ಮಾತಾಡುವುದನ್ನು ಯಾರು ಕೇಳಿದ್ರು ಅಂತಂದ್ರೆ ಈ ಮುಗ್ಧ ಸಂಗಯ್ಯನವರು ಕೇಳಿದ್ರು. ಬಸವಣ್ಣವ್ರು ಏನು ಮಾಡ್ತಿದ್ರು ಅಂತಂದ್ರೆ ತಮ್ಮ ಮಹಾಮನೆಯೊಳಗೆ ಒಬ್ರಲ್ಲ ಇಬ್ರಲ್ಲ 1,96,000 ಗಣಗಳಿಗೆ ನಿತ್ಯನೂ ಕೂಡ ಅವರು ಪ್ರಸಾದ ಮಾಡಿಸ್ತಿದ್ರು. ಪ್ರಸಾದ ಮಾಡಿದ ಬಳಿಕ ಏನು ಕೊಡ್ತಿದ್ರು? ಅವರಿಗೆ ಕಾಣಿಕ ಅಂತ ರೊಕ್ಕ ಕೊಡ್ತಿದ್ರು. ದೀಪದ ಕೆಳಗೆ ಒಂದಿಟ್ಟು ಕತ್ಲಿ ಇದ್ದಂಗ ಮತ್ತು ಒಂದಿಟ್ಟು ಹಾದಿ ಬಿಟ್ಟವರು ಇರ್ತಾರಲ್ಲ, ಹಾದಿ ಬಿಟ್ಟವರು ಬಸವಣ್ಣವ್ರ ಮನೆಯಾಗ ಆನಂದದಿಂದ ಪ್ರಸಾದ ಮಾಡ್ತಿದ್ರು. ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ರೊಕ್ಕ ತಗೊಂಡು ಎಲ್ಲಿ ಹೋಗ್ತಿದ್ರು ಇವರು? ವೇಶ್ಯೆ ಮನೆಗೆ. ವೇಶ್ಯೆ ಅಂದ್ರೆ ಗೊತ್ತಾಗ್ತದಲ್ಲ, ದುಡ್ಡಿಗಾಗಿ ತನ್ನ ಮೈ ಮಾರ್ಕೊಳ್ತಕ್ಕಂಥ ಹೆಣ್ಮಗಳು. ನೀವು ಗ್ರಾಮ್ಯ ಭಾಷೆದೊಳಗೆ ನಿಮಗೆ ತಿಳಿಬೇಕು ಅಂತಂದ್ರೆ ಸೂಳೆಯರ ಮನೆಗೆ ಹೋಗುತ್ತಿದ್ರು. ಇಂಥವರು ಕೂಡ ಇದ್ರು. ಎಲ್ಲ ಕಾಲದೊಳಗೂ ಒಂದಿಟ್ಟು ಹಾದಿ ಬಿಟ್ಟವರು ಇದ್ದವರ ಮತ್ತು ಮುಂದೆ ಇರೋರು ಕೂಡ. ಇವ್ರು ಏನು ಮಾತಾಡಕತ್ತಾರ, ಏನು ನಿನ್ನೆ ಆ ವೇಶ್ಯೆ ಮನೆಗೆ ಹೋಗಿದ್ವಿ, ಏನು ಆ ವೇಶ್ಯೆ ಸ್ವರ್ಗ ಸುಖ ಸ್ವರ್ಗ ಸುಖ ಅಂತ ತಿಳ್ಕೊಂಡು ಮಾತಾಡೋದನ್ನ ಯಾರು ಕೇಳಿದ್ರು? ಈ ಮುಗ್ಧ ಸಂಗಯ್ಯನವರು ಕೇಳಿದ್ರು. ಯಾವಾಗ ವೇಶ್ಯೆ ಮನೆಯೊಳಗೆ ಸ್ವರ್ಗ ಸುಖ ಅನ್ನೋದನ್ನ ಮುಗ್ಧ ಸಂಗಯ್ಯನವರು ಕೇಳಿದ್ರು, ಓಹೋ ಆ ವೇಶ್ಯೆ ಮನೆಯೊಳಗೆ ಸ್ವರ್ಗ ಸುಖ ಇದ್ದಂಗದ, ಸ್ವರ್ಗ ಇದ್ದಂಗದ ಅಂತ ತಿಳ್ಕೊಂಡು ಓಡ್ಕೊಂತ ಬಸವಣ್ಣವ್ರ ಹತ್ರ ಬಂದು, ಅಪ್ಪ ಅಪ್ಪ ಬಸವಣ್ಣ, ನಾನು ವೇಶ್ಯೆ ಮನೆಗೆ ಹೋಗಬೇಕು ಅಂದ. ಎದಿ ಝಲ್ ಅಂತ ಬಸವಣ್ಣವ್ರದ್ದು. ಯಾಕ? ಅತ್ಯಂತ ಮುಗ್ಧ ಶರಣ. ಯಾರು? ಮುಗ್ಧ ಸಂಗಯ್ಯ. ಬಸವಣ್ಣವ್ರ ಕೈ ಹಿಡಿದು, ಅಪ್ಪ ಬಸವಣ್ಣ, ನಾನು ವೇಶ್ಯೆ ಮನೆಗೆ ಹೋಗಬೇಕು. ಬಸವಣ್ಣವ್ರಂದ್ರು, ಏನೋ ಸಂಗಯ್ಯ, ವೇಶ್ಯರ ಮನೆಗೆ ನೀನು ಹೋಗ್ಬೇಕಾ? ಹೌದ್ರಿ ಅಪ್ಪ ಬಸವಣ್ಣ, ವೇಶ್ಯರ ಮನ್ಯಾಗ ಸ್ವರ್ಗ ಸುಖ ಅಂತ, ಸ್ವರ್ಗ ಸುಖ ಅಂತ ನಿನಗೆ ಯಾರು ಹೇಳ್ಯಾರೋ? ಅಲ್ಲಿ ಜಂಗಮರು ಮಾತಾಡಕತ್ತಿದ್ರು. ತಿಳ್ಕೊಂಡ್ರು ಬಸವಣ್ಣವರು, ಯಾರೋ ಜಂಗಮರು ವೇಶ್ಯೆ ಮನೆಗೆ ಹೋಗಿದ್ದನ್ನು ನೋಡಿ ಅವರು ಮಾತಾಡುವುದನ್ನು ಕೇಳಿ ಆ ವೇಶ್ಯರ ಮನೆಯಾಗ ಏನು ನಡೀತದ ಅನ್ನೋದು ಸಹಿತ ಗೊತ್ತಿಲ್ಲ ಪಾಪ ಈ ಮುಗ್ಧ ಸಂಗಯ್ಯನವರಿಗೆ. ಸ್ವರ್ಗ ಅಂದ ಕೂಡಲೇ ಅಲ್ಲಿ ಶಿವ ಇರ್ತಾನೆ ಎಂಬತಕ್ಕಂಥ ಒಂದು ಕಲ್ಪನೆಯೊಳಗ ನಾನು ಅಲ್ಲಿ ಸ್ವರ್ಗಕ್ಕೆ ಹೋಗಬೇಕು, ಅಲ್ಲಿ ಸುಖ ಏನದ ಅದು ನೋಡಬೇಕು ಅನ್ನೋ ಆಶೆಯಿಂದ ಬಸವಣ್ಣ ನಾನು ವೇಶ್ಯೆ ಮನೆಗೆ ಹೋಗಬೇಕು, ಯಾಕಂತಂದ್ರೆ ಅಲ್ಲಿ ಸ್ವರ್ಗ ಸುಖ ಅದ. ಅಷ್ಟೊತ್ತಿಗೆ ನೀಲಾಂಬಿಕೆ ಬಂದಳು, ಗಂಗಾಂಬಿಕೆ ತಾಯಿಯವರು ಬಂದರು. ಈತ ಸಣ್ಣ ಮಗುವಿನ ಹಾಗೆ ಹಠ ಮಾಡಕತ್ತಾನ,
ಅವ್ವ ನೀಲಮ್ಮ ನನಗೆ ವೇಶ್ಯೆ ಮನೆಗೆ ಕಳಿಸ್ಕೊಡು. ಅಪ್ಪ ಬಸವಣ್ಣ ನಾ ವೇಶ್ಯೆ ಮನೆಗೆ ಹೋಗಬೇಕು, ಅಲ್ಲಿ ಸ್ವರ್ಗ ಸುಖ ನೋಡಬೇಕು. ನೀಲಾಂಬಿಕೆ ಬಸವಣ್ಣವ್ರಿಗೆ ಅಂತಾಳ, ಏನ್ರಿ ಆ ವೇಶ್ಯೆ ಮನೆಯೊಳಗೆ ಏನು ನಡೀತದ ಎಂಬತಕ್ಕಂಥ ಕಲ್ಪನೆಯೇ ಇಲ್ಲದೆ ನಾನು ವೇಶ್ಯೆ ಮನೆಗೆ ಹೋಗಬೇಕು ಅನ್ನಕತ್ತನಲ್ಲ ಮುಗ್ಧ ಸಂಗಯ್ಯ, ಹೆಂಗೆ ಮಾಡಬೇಕು? ಆವಾಗ ಬಸವಣ್ಣವ್ರಂತಾರ, ನೀಲಾ ಮುಗ್ಧ ಸಂಗಯ್ಯ ಅಂತಂದ್ರೆ ಸಾಮಾನ್ಯ ಶರಣ ಅಲ್ಲ. ಸರ್ವ ಇಂದ್ರಿಯಗಳನ್ನು ಲಿಂಗದಲ್ಲಿ ಲೀನ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಶರಣ ಅಂತಂದ್ರ ಮುಗ್ಧ ಸಂಗಯ್ಯ. ವಿಷಯದ ಕಡೆಗೆ ಹರಿತಕ್ಕಂಥ ಆ ಇಂದ್ರಿಯಗಳನ್ನ, ವಿಷಯಗಳ ಕಡೆಗೆ ಹರಿತಕ್ಕಂಥ ಇಂದ್ರಿಯಗಳನ್ನ ಅಂತರ್ಮುಖಿಯಾಗಿ ಮಾಡಿಕೊಂಡಿರ್ತಕ್ಕಂಥವನು, ಅಂದ್ರೆ ಶಿವಮುಖಿಯಾಗಿ ಮಾಡಿಕೊಂಡಿರ್ತಕ್ಕಂಥವನು ಮುಗ್ಧ ಸಂಗಯ್ಯ. ಅಂಥವನು ವೇಶ್ಯೆಯ ಮನೆಗೆ ನಡೆದಾನ ಅಂದ ಬಳಕ, ಹೋಗ್ತೀನಿ ಅಂತ ಅಪೇಕ್ಷೆ ಮಾಡ್ಯಾನ ಅಂದ ಬಳಕ ಅಲ್ಲಿ ಒಂದು ಏನೋ ಕ್ರಾಂತಿ ಮಾಡಿ ಬರ್ತಾನ, ಅದಕ್ಕೆ ಕಳಿಸುನು ಅಂತಾರ ಬಸವಣ್ಣವರು. ಗಂಗಾಂಬಿಕೆನು ಅಂತಾರ, ಹ್ಯಾಂಗ್ರಿ ಇಂಥವ್ನ ಹೆಂಗೆ ಕಳಿಸೋದಲ್ ವೇಶ್ಯೆ ಮನೆಗೆ? ಏನೇ ಆಗಲಿ ಜಂಗಮನ ಅಪೇಕ್ಷೆ ಅಂತಂದ್ರೆ ಅದು ಸಂಗಮನಾಥನ ಅಪೇಕ್ಷೆ. ಆಯ್ತು, ಅವನಿಗೆ ನಾವು ತಯಾರು ಮಾಡೋಣ ಅಂತ ತಿಳ್ಕೊಂಡು ಬಿಸಿ 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 ನೀರು ಸ್ನಾನ ಮಾಡಿಸ್ಯಾರ. ಯಾರು? ಬಸವಣ್ಣ, ನೀಲಮ್ಮ, ಗಂಗಮ್ಮ ಕೂಡಿ ಸ್ನಾನ ಮಾಡಿಸ್ಯಾರ. ಮಡಿ ಅಗ್ದಿ ರೇಷ್ಮೆಯ ಬಟ್ಟೆಯನ್ನು ತೊಡಸ್ಯಾರ. ಮೈಗೆಲ್ಲ ಗಂಧ ಲೇಪನ ಮಾಡ್ಯಾರ. ನೀವೇನು ಅತ್ತಾರ ಎಣ್ಣೆ ಅಂತಿರಲ್ಲ, ಸುಗಂಧ ದ್ರವ್ಯ ಹಚ್ಚಾರ. ಇಷ್ಟುದ್ದ ಜಡಿ ಇದ್ದು ಜಡಿಯನ್ನ ಕಟ್ಟಿ ಆ ತುರುಬಿಗೆ ಮಲಗಿ ಹೂವು ಸುತ್ತ್ಯಾರ. ಈ ಕೈಗೆ ಮಲಗಿ ಹೂವು ಸುತ್ತ್ಯಾರ, ಈ ಕೈಗೆ ಮಲಗಿ ಹೂವು ಸುತ್ತ್ಯಾರ. ಒಂದಿಟ್ಟು ರೊಕ್ಕ ಬೇಕಲ್ಲ, ಆ ವೇಶ್ಯೆ ಮನೆಯೊಳಗೆ ಹಂಗ ಕರ್ಕೊಳ್ತಾಳೇನು? ಹಣ ಕೊಟ್ಟ ಒಳಗೆ ಕರ್ಕೊಳ್ತಾಳ. ಆಯ್ತು ಅಂತ ತಿಳ್ಕೊಂಡು ಒಂದು ಚೀಲದೊಳಗ ಜಯ ಮಂಗಲಂ ಜಯ ನಮ ಪರಾವತೆ ಶಿವ ಹರ ಹರ ಮಹಾದೇವ. ನಮ್ಮ ಧಾರವಾಡ ಭಾಗದೊಳಗೆ ಅಣ್ಣಿಗೇರಿ ಅಂತ ಬರ್ತದೆ, ಗದಗ ಜಿಲ್ಲಾ. ಆ ಅಣ್ಣಿಗೇರಿಯೊಳಗೆ ಬಹಳ ಒಂದು ದೊಡ್ಡ ಮಠ, ವಿರಕ್ತ ಮಠ. ಅನೇಕ ಸಂಘ ಸಂಸ್ಥೆ, ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರತಕ್ಕಂಥವ್ರು ನಮ್ಮ ಪರಮ ಪೂಜ್ಯ ಅಣ್ಣಿಗೇರಿ ಶ್ರೀಗಳು. ನೋಡಾಕ ನೋಡ್ರಿ ಎಷ್ಟು ಸಾದಾ ಸೀದಾ ಅದಾರ. ಒಬ್ರಲ್ಲ ಇಬ್ರಲ್ಲ, ನೂರಾರು ಬಡ ಮಕ್ಕಳಿಗೆ ತಮ್ಮ ಮಠದೊಳಗೆ ಇಟ್ಕೊಂಡು ಅವರಿಗೆ ಬಟ್ಟಿ ಕೊಡ್ತಾರೆ, ವಿದ್ಯಾ ಕೊಡ್ತಾರೆ. ಆನಂತರ ಅವರಿಗೆಲ್ಲರಿಗೂ